ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಈರುಳ್ಳಿ ಗೊಜ್ಜು ಅಥವಾ ಒಣಮೆಣಸಿನ್ಕಾಯಿ ಗೊಜ್ಜು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಸಿಂಪಲಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಫುಲ್ ಹಣ್ಣಾಗಿರುವಂಥದ್ದು. ಮತ್ತು ಒಂದು 4ರಿಂದ 5 ನಾನು ಗುಂಟೂರು ಮೆಣಸಿನ್ಕಾಯಿ, ಮತ್ತು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಒಂದು 3 ದೊಡ್ಡ ಸೈಜಿಂದ ಒಂದು 3 ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಬೋದು. ಸೊ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಸೊ ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇದಕ್ಕೆ 1 ಸ್ಪೂನಷ್ಟು ನಾನು ಇವಾಗ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫುಲ್ಲು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಅರ್ಧ ಫ್ರೈ ಆಗಿದೆ ಅಲ್ವಾ. ಸೊ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಫ್ರೈ ಆಗಿದೆ. ನೋಡಿ ಇವಾಗ ಆಲ್ರೆಡಿ ಫುಲ್ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಸೊ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆವಾಗಲೇ ಚೆನ್ನಾಗಿ ಬರೋದು. ನೆಕ್ಸ್ಟ್ ನೋಡಿ ಇವಾಗ ಅದೇ ಬಾಣಲಿಗೆ ನಾನು 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬಿಟ್ಟು ಸೊ ಮೆಣಸಿನ್ಕಾಯಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈಟಾಗಿ ಈ ರೀತಿಯಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗುತ್ತಲ್ವ ಆಯಿಲಲ್ಲಿ ಹಾಕಿದ್ರೆ. ಸೊ ರೋಸ್ಟ್ ಆದರೆ ಸಾಕು ಅಷ್ಟೇ. ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಅಲ್ವ. ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ನಾವು ನೋಡ್ತಾ ಇದ್ದೀರಲ್ವ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ನಾನು ಅದೇ ಬಾಣಲಿಗೆ ನಾನು ಇವಾಗ ಬೆಳ್ಳುಳ್ಳಿನ ಹಾಕ್ಕೊಬಿಟ್ಟು ಅದನ್ನು ಸಮೇತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈಟಾಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅಷ್ಟೇ. ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಬಿಟ್ಟು ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಸ್ಕಿಪ್ ಮಾಡಿ ಮಾಡೋದ್ರಿಂದ ಅದು ರೆಸಿಪಿ ಚೆನ್ನಾಗಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ ನಾನು ಇವಾಗ 4 ಟೊಮೊಟೊ ತೊಗೊಂಡಿದ್ದೀನಲ್ವ. ಸೊ ಫುಲ್ ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡ್ರೆ ಆವಾಗ ಚೆನ್ನಾಗಾಗುತ್ತೆ ಗೊಜ್ಜು. ಸೊ ಇವಾಗ ಟೊಮೊಟೊನ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಬಿಟ್ಟು ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಉಪ್ಪು ಹಾಕ್ಕೊಳ್ಬೇಕು. ಸೊ ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ. ಹಂಗಾಗ್ಬಿಟ್ಟು ನೋಡಿ ಈ ರೀತಿಯಾಗಿ 2 ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ ಟೊಮೊಟೊ ಫ್ರೈ ಆಗೋದಕ್ಕೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಇವಾಗ ಸಾಫ್ಟಾಗಿ ಫ್ರೈ ಆಗಿದೆಯಲ್ವಾ. ನೆಕ್ಸ್ಟ್ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಲೈಟಾಗಿ ಬಿಸಿ ಇರಬೇಕಾದ್ರೆ ಮೇಲೆ ಇರುವಂಥ ಸಿಪ್ಪೆನ ತಗೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಸಿಪ್ಪೆ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ನೋಡಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸಣ್ಣ ಉಪ್ಪನ್ನು ಬಳಸ್ತಾ ಇದ್ದೀನಿ. ಸೊ ಉಪ್ಪು ಹಾಕೋಬಿಟ್ಟು ಇದನ್ನು ಕೈಯಲ್ಲೇ ಕಿವುಚ್ಬೋದು. ನಿಮ್ಗೆ ಏನಾದರೂ ಕೈಯಲ್ಲಿ ಕಿವುಚೋಕ್ಕಾಗುತ್ತೆ ಅನ್ನೋ ಥರ ಇದ್ದರೆ ಕೈಯಲ್ಲೇ ಕಿವುಚ್ಕೊಳ್ಬೋದು. ಇದಕ್ಕೆ ಕೈಗೊಜ್ಜು ಅಂತಲೂ ಸಮೇತ ಕರೀತಾರೆ. ಯಾಕಂದರೆ ಕೈಯಿಂದ ಕಿವುಚೋದ್ರಿಂದ. ಇಲ್ಲ ಆಗಲ್ಲ ಅಂತ ಅಂದರೆ ಸೊ ಮಿಕ್ಸಿ ಜಾರಲ್ಲಿ ಹಾಕ್ಕೊಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು, ಬೇಗ ಆಗುತ್ತೆ. ಇನ್ನು ಮಿಕ್ಸಿ ಜಾರಲ್ಲಾದರೆ. ಸೊ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ, ಸಖತ್ತಾಗಿರುತ್ತೆ ಕೈಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ. ಸೊ ಹಂಗಾಗ್ಬಿಟ್ಟು ನೋಡ್ತಾ ಇದ್ರಲ್ಲ, ನನಗೂ ಕೈಯಲ್ಲಿ ಕಿವುಚೋಕ್ಕಾಗಿಲ್ಲ. ಅದಕ್ಕೆ ನಾನಿಲ್ಲಿ ಸೊಪ್ಪು ಮಸಿ ಇದನ್ನು ತೊಗೊಬಿಟ್ಟು ನಾನು ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಬಿಟ್ಟು ಸ್ವಲ್ಪ ಲೈಟಾಗಿ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಲೈಟಾಗಿ ನೀರನ್ನು ಹಾಕ್ಕೊಬಿಟ್ಟು ಮೆಣಸಿನ್ಕಾಯಿನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊನ ಹಾಕ್ಕೊಬಿಟ್ಟು ಫುಲ್ಲು ಸಾಫ್ಟ್ ಆಗೋವರೆಗೂ ನಾವು ಕಿವುಚ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಸೊಪ್ಪು ಮಸಿ ಇದರಲ್ಲೇ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫೈನಲಾಗಿ ಚೆನ್ನಾಗಿ ಮ್ಯಾಶ್ ಆಗಿದೆ. ನೋಡಿ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ. ಕೈಯಲ್ಲಿ ಕಿವುಚೋದ್ರಿಂದನೂ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ. ನೆಕ್ಸ್ಟ್ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ರೀತಿಯಾಗಿ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕೈಯಲ್ಲೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬಿಸಿ ಅನ್ನಕ್ಕೆ ಅಥವಾ ರಾಗಿ ಮುದ್ದೆಗಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ಅಕಸ್ಮಾತಾಗಿ ಏನಾದರೂ ಜ್ವರ ಎಲ್ಲ ಬಂದುಬಿಟ್ಟು ಹುಷಾರಿಲ್ದಿರ್ಬೇಕಾದ್ರೆಲ್ಲ ಬಾಯೆಲ್ಲ ಕೆಟ್ಟೋಗಿರುತ್ತಲ್ವ. ಸೊ ಆ ಟೈಮಲ್ಲಂತೂ ಮಾಡ್ಕೊ ತಿಂದ್ಬಿಟ್ರಂತೂ ಸಖತ್ತಾಗಿರುತ್ತೆ. ಸೊ ಆ ಟೈಮಲ್ಲಿ ಬೇರೆ ಏನೇ ತಿಂದ್ರೂ ಬಾಯಿಗೆ ರುಚಿ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಗೊಜ್ಜುನ ಒಂದು ಸಲ ಟ್ರೈ ಮಾಡಿ ಮನೇಲಿ. ಸೊ ಮಾಡಿಬಿಟ್ಟು ತಿನ್ನಿ, ಸಖತ್ತಾಗಿರುತ್ತೆ. ಸೊ ಹಳಬ್ರೆಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ಟೇಸ್ಟ್ ಇರುತ್ತೆ ಇದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ ಗೊಜ್ಜು. ಸೊ ಮನೇಲಿ ಒಂದು ಸಲ ಟ್ರೈ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡೋಕೆ ಹೋಗಬೇಡಿ, ಯಾಕಂದರೆ ಅದು ರೆಸಿಪಿ ಚೆನ್ನಾಗಾಗೋದಿಲ್ಲ. ವಿಡಿಯೋ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ನೋಡಿಬಿಟ್ಟು ರೆಸಿಪಿನ ಟ್ರೈ ಮಾಡಿ.
ಮಾಡಿ, ಆವಾಗ ಚೆನ್ನಾಗಾಗುತ್ತೆ ರೆಸಿಪಿ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲಿ ಇವಾಗ ಈರುಳ್ಳಿ ಗೊಜ್ಜು ರೆಡಿ ಆಗಿದೆ ನೋಡಿ, ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ, ಸಖತ್ತಾಗಿ ರೆಡಿ ಆಗಿದೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಬೇರೆ ರೆಸಿಪೀಸ್ ಸಮೇತನು ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ನಾನು. ಸೊ ಆದಷ್ಟು ನಮಗೆ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ. ಸೊ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್.